ಏನ್ ಗುರು ಸಿನಿಮಾ ಇದು? ಯಪ್ಪ ಶಿವನೇ, ಇದು ಎಷ್ಟು ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ ಈ ಮೂವಿನ ಇಂಟ್ರೋನಲ್ಲಿನ ಕೂಡ ಕ್ಯಾಚ್ ಅಪ್ ಮಾಡ್ಕೋಬಹುದು ಯಾವ ತರ ಅಂತ. ಎದಕ್ಕಪ್ಪ ಅಂತಂದ್ರೆ ಈ ಮೂವಿನಲ್ಲಿ CM ಹಾನರಬಲ್ CM ವಿಜಯ್ ತಳಪತಿ ಅವರು ಕೂಡ ಹಾಕಿದ್ದಾರೆ. ಮತ್ತೆ ಆ ಏನು ಅಸೆಂಬ್ಲಿನಲ್ಲಿ ಒಂದು ಸೈನ್ ಇತ್ತಲ್ವಾ ಈ ತರ ಮಾಡಿದ್ದು, ಅದನ್ನು ಕೂಡ ಹಾಕಿದ್ದಾರೆ ಗುರು. ಏನ್ ಸಾಂಗ್ಸ್, ಅನಿರುದ್ಧ ಅವ್ರಿಗೆ ಇಲ್ಲಿಂತ್ರನೇ ಹ್ಯಾಟ್ಸ್ ಆಫ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಜನನಾಯಕನ್ ಮೂವಿ ರಿವ್ಯೂನ ಕೊಡ್ತೀನಿ. ಮತ್ತೆ ಇನ್ನೇ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಫಸ್ಟ್ ಮೂವಿ ಬಗ್ಗೆ ಬರೋಣ. ಮೂವಿನಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಷನ್, ಫೈಟ್, ಅದೇ ತರ ಅಂತಹ ತಂದೆ ಮಗಳಾದಂತಹ ಸಂಬಂಧ ಇರ್ಬೋದು. ಯಾವುದೇ ತರ ಈಗ ಈ ಒಂದು ಮೂವಿ ಲೀಕ್ ಆಗಿದ್ರು ಕೂಡ ಇಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂತಂದ್ರೆ ದಟ್ ಈಸ್ ಔರ್ ಆಫ್ ದ CM ಸರ್. ಇದಕ್ಕಪ್ಪ ಅಂತಂದ್ರೆ CM ವಿಜಯ್ ತಳಪತಿ ಅವರು ಜನವರಿನಲ್ಲಿ ಆ ಮೂವಿದು ಏನಾಯ್ತಪ್ಪ ಲೀಕ್ ಆಗಿತ್ತು. ಸೊ ಆ ಒಂದು ಲೀಕ್ ಆದಂತ ಸಮಯದಲ್ಲಿ ಎಲ್ಲರೂ ಕೂಡ ಆ ತರ ಹಾಗೆ ಆಗುತ್ತೆ. ಇದಕ್ಕಪ್ಪ ಅಂದ್ರೆ ಹೈ ಬಜೆಟ್ ಬೇರೆ. ಓಕೆ, 450 ಕೋಟಿ ಬಜೆಟ್ ಬೇರೆ ಅದು. ವಿಜಯ್ ಅವರೇ ಕೂಡ CM ಆಗ್ತಾರೆ. TVK ಪಕ್ಷ ಸೇರ್ಕೊಂಡು CM ಆದ ಕೇಸಿಂದ ಈಗ ಆ ಮೂವಿನ ಹೊಳಿ ತಂದಿದ್ದು ಇದೇ ಇವತ್ತು ಜುಲೈ 23ನೇ ತಾರೀಕು. ಇವತ್ತಿನ ಈ ಮೂವಿ ಬಗ್ಗೆ ರಿವ್ಯೂನ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಮೂವಿ ಏನು ಫಸ್ಟ್ ನಾ ಹೇಳೋದು ಸಾಂಗ್ಸ್ ಮತ್ತೆ ವಿಜಯ್ ಸರ್, ಅನಿರುದ್ಧ್ ಮತ್ತೆ ವಿಜಯ್ ಸರ್ ಅವರಿಗೆ ಹ್ಯಾಟ್ಸ್ ಆಫ್. ಎದಕ್ಕಪ್ಪ ಅಂತಂದ್ರೆ ಆ ಏನು ಸಾಂಗ್ಸ್ ಅದಾವ ನೋಡಿ, ಅದು ಹಾಡಕ್ ಹೋಗಲ್ಲ, ಇದಕ್ಕೆ ಕಾಪರೇಟ್ ಆಗಿ ಬಿಡ್ತಾರೆ. ಸೊ ಅದನ್ನ ಹಾಡಕ್ ಹೋಗಲ್ಲ. 2 ಸಾಂಗ್ಸ್ ಮೇನ್ ಆಕ್ಷನ್ಸು, ಸ್ವಾಮಿ ಯಾವ ತರ ಸಾಂಗ್ಸು, ಆ ಒಂದು ಆಕ್ಷನ್ ಏನು, ಮತ್ತೆ ಇಂಟ್ರೋನೇ ನಿಮ್ಗೆ ಬೆಚ್ಚಿ ಬೀಳುತ್ತೆ. ಬೇಕಾದ್ರೆ ನೀವು ಥಿಯೇಟರ್ ನಲ್ಲಿ ಹೋಗಿ ಮೂವಿನ ನೋಡಿ, ಯಾರೇನು ನೋಡಿಲ್ಲ, ಇಂಟ್ರೋನಲ್ಲಿ ಕೂಡ ಬೆಚ್ಚಿ ಬೀಳುವಂತ ಮೂವಿ. ಎದಕ್ಕಪ್ಪ ಆ ತರ ಎಡಿಟ್ ಮಾಡಿದ್ದಾರೆ ಗುರು. ಕಳೆದ ಮೂವಿ ಲೀಕ್ ಆಗಿದ್ದಕ್ಕಿಂತ ಈ ಮೂವಿ ಏನೈತಲ್ಲ ಎಡಿಟಿಂಗ್ ತುಂಬಾ ಮಸ್ತ್ ಆಗಿದೆ. ಮತ್ತೆ ಇನ್ನೊಂದು ಸ್ವಲ್ಪ ಕಟ್ ಕೂಡ ಮಾಡಿದ್ದಾರೆ. ಓಕೆ, ಲೀಕ್ ಮೂವಿಗಿಂತ ಇದು ಸ್ವಲ್ಪ ಕಟ್ ಆಗಿ ಕೂಡ ಮಾಡಿದ್ದಾರೆ. ಕಟ್ ಮಾಡಿ ಕೇಸಿಂದು ಸ್ವಲ್ಪ ಎಲ್ಲೆಲ್ಲಿದೆ ಆಡಿಯೋ ಕೂಡ ತೆಗೆದಿದ್ದಾರೆ ಕೂಡ. ಸೊ ಏನಪ್ಪಾ ಅಂತಂದ್ರೆ ಈ ಮೂವಿದು ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ ಇವತ್ತಿನ ದಿನದಲ್ಲಿ ಅಂತ ಕೂಡ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಫಸ್ಟ್ ನಾನು ನಿಮಗೆ ಪ್ರೀ ಸೇಲ್ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಮಾತಾಡೋಣ. ಪ್ರೀ ಸೇಲ್ ಅಂತಂದ್ರೆ ಮೊದಲೇ ಅಡ್ವಾನ್ಸ್ ಅಲ್ಲಿ ಬುಕ್ಕಿಂಗ್ ಟಿಕೆಟ್ ಅಲ್ಲಿ ಎಷ್ಟು ಗಳಿಸಿದ್ದಾರೆ, ಮತ್ತೆ ವಿಜಯ್ ತಳಪತಿ ಸರ್ ಅವರು ಎಷ್ಟು ಬರುತ್ತೆ ಹಣ ಅಂತಲೂ ಕೂಡ ಹೇಳ್ತೀನಿ. ಪ್ರೀ ಸೇಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಡೀ ವರ್ಲ್ಡ್ ಗ್ಲೋಬಲ್ ನಲ್ಲಿ 30 ಕೋಟಿ ಆಗಿದೆ. ಅಂಡ್ ಇಂಡಿಯಾದಲ್ಲಿ 16 ಕೋಟಿ. ಇದು ಬರೀ ಪ್ರೀ ಸೇಲ್ ಬುಕ್ಕಿಂಗ್. ಓಕೆನಾ, ಪ್ರೀ ಸೇಲ್. ಮತ್ತೆ ವೀಕೆಂಡ್ ಅಡ್ವಾನ್ಸ್ ಕೂಡ ಇರುತ್ತೆ ಗುರು, ಸ್ಯಾಟರ್ಡೆ ಸಂಡೇ. ಓಕೆನಾ, ಈಗ ಒಬ್ಬೊಬ್ರು ಇವತ್ತು ನೋಡಲ್ಲ, ಯಾಕಂದ್ರೆ ನಾವು ಆಫೀಸ್ ಇದೆ ಇವತ್ತು ನೋಡಲ್ಲ ಅಂತಂದ್ರು ಸ್ಯಾಟರ್ಡೆ ಸಂಡೇ ಬಂದು ನೋಡ್ತಾರೆ. ಸೊ ಅದನ್ನು ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ತಾರೆ. ಓಕೆನಾ, ಅಂದ್ರೆ ನಾಡ್ದ ಶನಿವಾರ ಮತ್ತೆ ಹಚ್ಚಿ ನಾಡ್ದ. ಸೊ ಅದು ಎಷ್ಟು ಬಂದಿದೆ ಅಪ್ಪ ಅಂತಂದ್ರೆ 50 ಕೋಟಿ. ಇಡೀ ಗ್ಲೋಬಲ್ ಅಲ್ಲಿ ಇಡೀ ವರ್ಲ್ಡ್ ನಲ್ಲಿ 50 ಕೋಟಿ ಪ್ರೀ ಸೇಲ್ ಬಂದಿದೆ. ಮತ್ತೇನಪ್ಪಾ ಅಂತಂದ್ರೆ ತಮಿಳ್ನಾಡದವರಿಗೆ 6.7 crore ಆ್ಯಂಡ್ ನಮ್ಮ ಕರ್ನಾಟಕದಾಗೆ 4.8 crore ಆ್ಯಂಡ್ ಕೇರಳದಲ್ಲಿ 1.8 crore. ಕರ್ನಾಟಕದಲ್ಲಿ ಬೆಂಗಳೂರು ಬೆಟ್ರೆ ಮತ್ತೆ ಎಲ್ಲಿ ಬಹಳ ಇಲ್ಲ. ಓಕೆ, ಬೆಂಗಳೂರಲ್ಲೇ 4.6 crore ಇದೆ. ಓಕೆ, ಫಸ್ಟ್ ಇವತ್ತು ಟುಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ವಿಜಯ್ ಸರ್ ಅವರಿಗೆ ಎಷ್ಟು ಬರುತ್ತೆ ಈ ಮೂವಿ ಇತರ ಹಣ ಕೂಡ ಅಂತ ಹೇಳ್ತೀನಿ. ಫಸ್ಟ್ ಈ ಮೂವಿ ಬಜೆಟ್ ಬಂದ್ಬಿಟ್ಟು 450 ಕೋಟಿ. ಓಕೆ, 450 ಕೋಟಿ ಬಂದ್ಮೇಲೆ ಇದರಲ್ಲಿ ವಿಜಯ್ ಸರ್ ಅವರಿಗೆ ಬರೋದು ಎಷ್ಟು, ಮತ್ತೆ ಡೈರೆಕ್ಟರ್ ಅವರಿಗೆ ಬರೋದು ಎಷ್ಟು, ಮತ್ತೆ ಪೂಜಾ ಹೆಗಡೆ ಮತ್ತೆ ಮಮಿತಾ ಅವರಿಗೆ, ಹಂಗಂದ್ರೆ ಇವರು ಹೀರೋಯಿನ್ಸ್. ಓಕೆ, ಹೀರೋನ್ ಬರೋದು ಎಷ್ಟು, ಮತ್ತೆ ರಿಮೈನಿಂಗ್ ಆಕ್ಟರ್ಸ್ ಮತ್ತೆ ಪ್ರೊಡಕ್ಷನ್ ಅವರಿಗೆ ಎಷ್ಟು ಬರುತ್ತೆಪ್ಪ ಅಂತ ಕೂಡ ಹೇಳ್ತೀನಿ. ಫಸ್ಟ್ ನಿಮಗೆ ಇಲ್ಲಿ ಡೈರೆಕ್ಟರ್ ಅಂತಂದ್ರೆ 25 ಕೋಟಿ ಅವ್ರಿಗೆ ಕೊಡ್ತಾರೆ. ಸೊ ಮಾತಾಡ್ತಾ ಇರ್ತಾರೆ. ಓಕೆ, ಮಾತಾಡಿದಾರೆ ಕೂಡ. ಅದು 25 ಕೋಟಿ ಡೈರೆಕ್ಟರ್ಗೆ. ಮತ್ತೆ ಪೂಜಾ ಹೆಗಡೆ ಅವರಿಗೆ ಒಂದು 6.7 crore ಅವ್ರು 7 crore ಕೊಡ್ತಾರೆ. ಇವ್ರಿಗೆ ಕೂಡ ಮಮಿತಾ ಅವರಿಗೆ 6.5 crore ಅವ್ರು 7 crore ಕೂಡ ಕೊಡ್ತಾರೆ. ಮತ್ತೆ ಲಾಸ್ಟ್ ಆಗಿ ಬರೋದಪ್ಪ ಅಂತಂದ್ರೆ ನಮ್ಮ ವಿಜಯ್ ಸರ್, CM ಆದಂತ ವಿಜಯ್ ತಳಪತಿ ಸರ್ ಅವರಿಗೆ ಎಷ್ಟು ಬರುತ್ತೆಪ್ಪ ಅಂತಂದ್ರೆ ಸರಿ ಸುಮಾರು 230 ಕೋಟಿ ಅವರು ಮಾತಾಡಿದ್ದಾರೆ. ಸೊ ಅಷ್ಟು ಕೂಡ ಬರುತ್ತೆ. ಇದು ಅಷ್ಟು ಆಗಲ್ಲ ಅಂತಾನು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ದಿಸ್ ಇಸ್ ದ ಲಾಸ್ಟ್ ಟೈಮ್. ಓಕೆ, ಇದೊಂದು ಲಾಸ್ಟ್ ಮೂವಿ ಕೂಡ ವಿಜಯ್ ಸರ್ ಅವ್ರದ್ದು. ಈಗ ನಾನು ಬರ್ತಾ ಇರೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಸೊ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೇನು ನಾನು ಇವತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಏನಂತಂದ್ರೆ 12 ಗಂಟೆಗೆ ಇದು ಸ್ಟಾರ್ಟ್ ಆಗಿದೆ. ಓಕೆ, 12 ಗಂಟೆ ಸ್ಟಾರ್ಟ್ ಆಗಿದೆ. 12 ಗಂಟೆ ಮೀನ್ಸ್ 12 ತಾಸಿನಲ್ಲಿ, ಹೆಂಗಂದ್ರೆ ಒಂದು 4 ಶೋ ಆಗಿದೆ ಕೂಡ. ಆ 4 ಶೋದಲ್ಲಿ ಎಷ್ಟು ಗಳಿಸಿದಾರೆಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ 100 ಕೋಟಿ ಆಗಿದೆ. 80ರಿಂದ 100 ಕೋಟಿ ಆಗಿದೆ. ಅದೇನಪ್ಪ ಅಂತಂದ್ರೆ ಒಂದು ಇಮ್ಮೋರ್ಟಲ್ ಮೂವಿ ಅಂತ ಇದೆ. ಓಕೆನಾ, ನಾನು ಯಾವುದೋ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ. ಸೊ ಇಮ್ಮೋರ್ಟಲ್ ಮೂವಿ ಕೇರಳ ಮಲಯಾಳಂದಲ್ಲಿ ಅದು ಮಾಡ್ತಾ ಇದ್ರು. ಸೊ ಅದನ್ನು ಕೂಡ ಇನ್ನೇನು ಜುಲೈ 25, 27 ಈ ಒಂದು ಆಸ್ಪಾಸ್ನಲ್ಲಿನೂ ಕೂಡ ಅದು ರಿಲೀಸ್ ಇತ್ತು. ಈ ಜನನಾಯಕನು ವಿಜಯ್ ಸರ್ ಸಲಂದು ಸೆಪ್ಟೆಂಬರ್ 4ನೇ ತಾರೀಕು ಅದನ್ನು ಪೋಸ್ಟ್ ಪೋನ್ ಮಾಡಿದ್ದಾರೆ ರಿಲೀಸಿಂಗ್ ಡೇಟ್.
ಇದಕ್ಕಂದ್ರೆ ಲಾಸ್ಟ್ ಟೈಮು. ಸೊ ಅವರು ಕೂಡ ಇಲ್ಲಿ ರೆಸ್ಪೆಕ್ಟ್ನ ಕೊಡ್ತಾರೆ ಕೂಡ. ಎದಕ್ಕಪ್ಪ ಅಂದ್ರೆ ಇದಕ್ಕೂ ಲಾಸ್ಟ್ ಟೈಮು ಇದು ಇರ್ಲಿ ಅಂತಲೂ ಕೂಡ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಕೈಂಡ್ನೆಸ್. ಎದಕ್ಕಪ್ಪ ಅಂದ್ರೆ ಮನುಷ್ಯತ್ವ ಇಲ್ಲಿ ಹ್ಯುಮ್ಯಾನಿಟಿ ಗೊತ್ತಾಗುತ್ತೆ ಇಲ್ಲಿ. ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಾದ್ರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಅಂತ ಮರೆಯಕ್ಕೆ ಹೋಗ್ಬೇಡ್ರಿ. ಓಕೆನಾ? ಇದೇ ಥರ ವಿಡಿಯೋನ ಬರ್ತಾ ಇರ್ತೇವೆ ಅಂತ. ಬಾಯ್.